ಇವರೊಂಥರ ನಮ್ಮ ಕನ್ನಡದ ನ್ಯೂಸ್ ಚಾನಲ್ಗಳಲ್ಲಿ ಸಿಂಹಿಣಿ ಮೇಡಮ್. ಹೆಂಗೆ ಅಂತಂದ್ರೆ ಇವರು ಏನು ಹೇಳೋದಪ್ಪ, ಅದು ಹಿಂಗೆ ಬರೆದು ಮುಗಿಸಿದ್ರು ಅಂತಂದ್ರೆ ಮುಗಿದೋಯ್ತು. ಅಂತಿಮ ಆದೇಶ, ಆಜ್ಞೆ ಪ್ರತಿಯೊಂದು ಕೂಡ ಇವ್ರದೇ. ಹೆಸರು ಬಂದು ಸ್ಮಿತಾ ರಂಗನಾಥ್ ಅಂತ. ಮೇಡಮ್ ಅವ್ರನ್ನ ನಾನು ಸುವರ್ಣ ನ್ಯೂಸ್ನಿಂದ ಹಿಡಿದು ನ್ಯೂಸ್ ಫಸ್ಟಿಂದ ಹಿಡಿದು ಅಲ್ಲಿಂದ ಆರ್ ಕನ್ನಡ ಬರೋ ತನಕನೂ ಕೂಡ ಹತ್ರದಿಂದ ನೋಡದಿದ್ರು ದೂರದಿಂದಂತೂ ನೋಡಿದ್ದೀನಿ. ಬಟ್ ಒಬ್ಬರು ಹೆಣ್ಮಗಳಾಗಿರೋದ್ರಿಂದ ನಾವು ಅಧಿಕ ಪ್ರಸಂಗತನ ಮಾಡೋದು ಬೇಡ. ಈ ನ್ಯೂಸಲ್ಲಿ ಏನಿದೆ, ನನ್ನ ವಿಚಾರದಲ್ಲೇ ಮೇಡಮ್ ಏನು ಮಾತಾಡಿದ್ದಾರೆ ಅದನ್ನು ಮಾತ್ರ ಪ್ರಸಾರ ಮಾಡ್ತಾ ಅದನ್ನು ಮಾತ್ರ ಮೇಡಮ್ ಅವ್ರಿಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಮೇಡಮ್ ಅವ್ರು ಅದಕ್ಕೆ ಸಾಧ್ಯವಾದರೆ ಉತ್ತರ ಕೊಟ್ಟರೆ ಸಾಕು. ಈಗ ಚಂದನ್ ಅನ್ನೋರು ಹೇಳ್ತಾ ಇದ್ದಾರೆ, ಸುಮಂತು ಹಾಗೆ ನೀವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ, ಅದು ನೀವ್ ಹೇಳ್ತಿದ್ದೀರಿ. ಇಲ್ಲ ದೂರೇ ಮಾತನಾಡಿದ ಒಂದು ವಿಡಿಯೋ ಇದೆ, ಅದೇನ್ ವಿಡಿಯೋ ತೋರಿಸಬಹುದಾ? ಸಾಧ್ಯ ಆದ್ರೆ ಇದನ್ನ ಝೂಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಝೂಮ್ ಮಾಡಿ ತೋರಿಸುವ. ವಾಲ್ಯೂಮ್ ಸ್ವಲ್ಪ ನಿಮ್ಮ ಮೈಕ್ ಹತ್ರ ಇಟ್ಕೊಂಡು. ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟ ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ನನ್ನ ಹೆಸರು ಬೇಡ. ನನ್ನ ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋ ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಹೇಗೆ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ, ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯ ತಿಳ್ಕೋಬೇಕು. ಬಟ್ ಇನ್ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನುವಂತ ಲೆಕ್ಕಾಚಾರ ಬಂತು. ಈ ವಿಡಿಯೋ ಆಕ್ಚುಲಿ ಇವತ್ತು ಚಂದನ್ ಗೌಡ ಅವರ ಯೂಟ್ಯೂಬ್ ನಲ್ಲಿ ಇಲ್ಲ. ಯಾಕೆ? ಮೊದಲನೇ ಪ್ರಶ್ನೆ, ನಮ್ಮದೇ ಕಮ್ಯುನಿಟಿ ಯಾಕೆ 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 ಅಂದರೆ ಕೋರ್ಟ್ ಅದನ್ನು ಬ್ಲಾಕ್ ಮಾಡಿದೆ. ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪ್ರೆಸೆಂಟು ಹೇಳ್ತಾ ಇದ್ದೀನಿ, ಕೋರ್ಟ್ ಅದನ್ನು ಬ್ಲಾಕ್ ಮಾಡಿದೆ. ನಾನು ಯಾವ ಕಾರಣಕ್ಕೂ ನಾನು ಅರಿವಿದ್ದು ಮಾಡುವಂತಹ ವಿಡಿಯೋಗಳನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡುವುದಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದೆ, ನಾನು ಮಾಡಬಾರದಿತ್ತು ಅಂತ ಅನ್ನಿಸಿದರೆ ಮಾತ್ರ ಆ ವಿಡಿಯೋಗಳನ್ನು ಡಿಲೀಟ್ ಮಾಡ್ತೀನಿ. ನನಗೆ ಅರಿವಿದ್ದು ಮಾಡಿರ್ತೀನಲ್ಲ, ಅರಿವಿದ್ದೇ ಹೇಳಿದ್ದನು. ನನಗೆ ಈ ರೀತಿ ಆಫರನ್ನು ಒಬ್ಬ ಯೂಟ್ಯೂಬರ್ ಕೊಟ್ಟಿದ್ದ ಅಂತ ಅರಿವಿದ್ದೇ ಹೇಳಿರೋದು. ಜನ ಅರ್ಥ ಮಾಡ್ಕೋಬೇಕು. ಅದನ್ನು ಧೈರ್ಯವಾಗಿ ಹೇಳ್ಕೊಂಡವನಲ್ಲ ಗುರುವನು ಅಂತ. ಯಾರಾದರೂ ಹೇಳ್ಕೊಳ್ತಾರ ಆ ಥರ? ನಾನು ಅದನ್ನು ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದೆ. ಈ ರೀತಿ ಒಬ್ಬ ಯೂಟ್ಯೂಬರ್ ನನಗೆ ಆಫರ್ ಕೊಟ್ಟಿದ್ದ, ಸೌಜನ್ಯ ವಿಚಾರವಾಗಿ ಮಾತಾಡ್ತೀರಾ, ಲಾಯರ್ ಬರ್ತಾರೆ, ಇಂಟರ್ವ್ಯೂ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೇನು ಚಾರ್ಜಸ್ ಇದೆ ಅದನ್ನು ಕೊಡ್ತಾರೆ ಅಂತ. ಚಾರ್ಜಸ್ ಮೀನ್ಸ್ ಅದು ಹಣವೇ ತಾನೆ, ಹಣದ ರೂಪದಲ್ಲೇ ತಾನೆ ಚಾರ್ಜಸ್ ಬರೋದು. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವಾಗ ಸೌಜನ್ಯ ವಿಚಾರವಾಗಿ ನನ್ನ ಚಾನಲಲ್ಲಿ ಮೊದಲ ವಿಡಿಯೋ ಮಾಡಿರ್ತೀನಲ್ಲ, ಅವತ್ತು ಸ್ಪಷ್ಟತೆಯನ್ನು ಕೊಟ್ಟಿರ್ತೀನಿ. ಇದುವರೆಗೆ ನಾನು ಯಾಕೆ ಸೌಜನ್ಯ ವಿಚಾರವಾಗಿ ನಾನು ಮಾತಾಡಿಲ್ಲ ಅಂತಂದರೆ ಈ ಒಂದು ಕಾರಣಕ್ಕೆ ಅಂತ. ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನೇ ಹೆಚ್ಚು ಕಡಿಮೆ 1.5 ತಿಂಗಳ ಒಳಗಡೆನೆ ಕೋರ್ಟ್ ಆರ್ಡರ್ನಿಂದ ಬ್ಲಾಕ್ ಮಾಡಿ ರಿಮೂವ್ ಮಾಡಲಾಗಿರುತ್ತೆ. ಈಗಲೂ VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಅದನ್ನು ಆನ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೋದರೆ ಆ ವಿಡಿಯೋ ನಿಮಗೆ ಮತ್ತೆ ಸಿಗುತ್ತೆ, ಅದರಲ್ಲಿ ಪೂರ್ತಿ ನೋಡಬಹುದು. ಇನ್ನೊಂದು ಪಾಯಿಂಟ್ ಇದೆ, ಈಗ ಪ್ಲೇ ಮಾಡ್ತೀನಿ. ಚಂದನ್ ಗೌಡ ಹೇಳುವ ಪ್ರಕಾರ ನಮ್ಮದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ, ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು, ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅದಕ್ಕೆ ನಿನಗೆ ಫಂಡಿಂಗ್ ಕೊಡಿಸ್ತೀವಿ ಅಂತ ನನಗೆ ಫೋನ್ ಮಾಡ್ತಾನೆ. ಒಂದು ಸೌಜನ್ಯ ಅಂದ್ರೆ ಹೆಣ್ಣು ಮಗಳಿಗೆ ನ್ಯಾಯ ಕೇಳುವ ದೃಷ್ಟಿಯಿಂದ ನಾನು ದುಡ್ಡು ತಗೊಂಡು ಮಾಡಬಾರ್ದು ಅಂತ ನನಗೆ ಒಂಥರ ಅನಿಸ್ಬಿಡುತ್ತೆ. ಅವ್ನ ಹೆಸರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಯಾಕೆ ಅವನ ಹೆಸರು ಬೇಡ? ಅವರದ್ದೇ ಕಮ್ಯುನಿಟಿಯ ಯೂಟ್ಯೂಬ್ ಚಾನಲ್ ನ ಹುಡುಗ ಅವನಾಗಿರ್ಬೇಕಾದ್ರೆ ಅವನು ಧರ್ಮಸ್ಥಳದ ವಿರುದ್ಧ ಹಾಗೂ ಸೌಜನ್ಯ ಪರವಾಗಿ ಹೋರಾಟ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ. ಈಗಲೂ ಹೇಳ್ತಾ ಇದ್ದೀನಿ, VPN ಹಾಕೊಂಡು ನೀವು ಆ ವಿಡಿಯೋ ಸಿಗುತ್ತೆ ನೋಡ್ಬೋದು. ಅಲ್ಲೆಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅನ್ನುವಂಥ ಒಂದು ಸಣ್ಣ ಶಬ್ದವೂ ಕೂಡ ವಿಡಿಯೋದಲ್ಲಾಗಲಿ, ನನ್ನ ಮನಸ್ಸಲ್ಲಾಗಲಿ, ನನ್ನ ಮೈಂಡಲ್ಲಾಗಲಿ ಬಂದಿಲ್ಲ. ಕ್ರಿಯೇಟ್ ಮಾಡಿಕೊಂಡ್ರು. ನಾನು ಹೆಂಡತಿಗೊಂದು ಮಾತು ಕೊಟ್ಟಿದ್ದೀನಿ, ನನ್ನ ಯೋಗ್ಯತೆಗೆ ಸಮಾನ ಅಲ್ಲದವರ ಹೆಸರನ್ನು ನನ್ನ ಚಾನಲಲ್ಲಿ ತೆಗೆದುಕೊಳ್ಳೋದಿಲ್ಲ ಕಣೆ, ನೀನು ಆರಾಮಾಗಿರು ಅಂತ. ಹಾಗಾಗಿ ಅವಳು ಆರಾಮಾಗಿದ್ದಾಳೆ. ಈ ವ್ಯಕ್ತಿ ಹೇಳಿದ್ರಲ್ಲ ಧರ್ಮಸ್ಥಳದ ವಿರುದ್ಧ ಅಂತ, ಇದುವರೆಗೂ ಒಂದು ಶಬ್ದವೂ ಕೂಡ ನನ್ನಿಂದ ಬಂದಿಲ್ಲ. ಬಟ್ ಇವರಲ್ಲಿ ಆ ಚಾನಲಲ್ಲಿ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ದುಡ್ಡು ಕೊಡ್ತಾನೆ ಅಂತ. ಇದೇ ಚಂದನ್ ಹೇಳಿದ್ದಾರೆ. ಯಾಕೆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಅಂತ. ಡಿಲೀಟ್ ಮಾಡಿಲ್ಲ, ಅದನ್ನು ಕೋರ್ಟ್ ಆರ್ಡರ್ನಿಂದ ಬ್ಲಾಕ್ ಆಗಿದೆ. ಆ ವಿಡಿಯೋನ ಮತ್ತೆ ಹೋಗಿ ನೀವು ನೋಡ್ಬೋದು. ಎಲ್ಲೂ ಕೂಡ ವಿರುದ್ಧ ಅನ್ನುವಂಥ ಪದವನ್ನು ಬಳಸಿಲ್ಲ, ಬದಲಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಅಷ್ಟೇ ಹೇಳಿರೋದು. ನಾನು ಕಂಟೆಂಟ್ ಮಾಡೋದಕ್ಕೆ ಆತ ದುಡ್ಡು ಕೊಡ್ತೀನಿ ಅಂತ ಇವ್ರಿಗೆ ಆಫರ್ ಮಾಡೋದಾದ್ರೆ ಅವನ ಹೆಸರನ್ನ ಪ್ರಪಂಚದ ಮುಂದೆ ಹೇಳಬೇಕಲ್ಲ, ಯಾಕೆ ಹೇಳಲ್ಲ? ಅವನ ಹೆಸರನ್ನ, ಅವನ ಆಡಿಯೋನ, ಅವನಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಪ್ರಪಂಚದ ಮುಂದೆ ಇಟ್ಟಾಯ್ತು ಆಲ್ರೆಡಿ 10 ದಿನಗಳ ಹಿಂದೆ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಡೌಟ್ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ ಹಾಕಿರ್ತೀನಿ. ನನಗೆ ಆಫರ್ ಕೊಟ್ಟಂಥ ಯೂಟ್ಯೂಬರ್ ಯಾರು, ಅವತ್ತು ಏನು ಮಾತುಕತೆ ನಡೀತು, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ನ ಆಲ್ರೆಡಿ ಪಬ್ಲಿಷ್ ಆಗಿದೆ ಕಳೆದ ಕೆಲವು ದಿನಗಳ ಹಿಂದೆನೇ. ಅದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅವತ್ತು ಅದೇ ವಿಡಿಯೋದಲ್ಲಿ ಹೇಳಿರ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ. ಈಗ ನೀವು ಕೇಳಿದಂಥ ಯೂಟ್ಯೂಬರ್ ಹೆಸರು, ಅವ್ನು ಯಾರು, ಏನು, ಎತ್ತ, ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಈಗ. ಅಂದರೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಈಗ ಆಚೆ ಬಿಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಮುಂದುವರೆದ ತನಿಖೆ ಮಾಡ್ತೀರಿ ಅಂತಂದರೆ ಆ ಹುಡುಗನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ನ ಮನೆ ಅಡ್ರೆಸ್ ಕೊಡ್ತೀನಿ, ಬಂದು ನನ್ನನ್ನು ಕೇಳಿ ಅಂತ ಹೇಳ್ತೀನಿ. ಇದುವರೆಗೆ ಒಬ್ಬ ಧರ್ಮ ರಕ್ಷಕನಾದರೂ ಸರಿ ಇದಕ್ಕೆ ಸಂಬಂಧಪಟ್ಟಾಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇವ್ರಿಗೆ ಅಂತಿಮವಾಗಿ ಬೇಕಾಗಿದ್ದೇನು ಅಂತಂದರೆ ನನ್ನ ಹೆಸರನ್ನ ಹಾಳು ಮಾಡಬೇಕಾಗಿತ್ತು ಅಷ್ಟೇ. ಫಂಡಿಂಗ್ ಯಾರು ಮಾಡಿದ್ರು ಅನ್ನೋಂಥ ಮೂಲ ತಿಳ್ಕೊಳ್ಳೋಂಥ ಕುತೂಹಲ ಇದುವರೆಗೂ ಇವ್ರಿಗೆ ಯಾಕೆ ಹುಟ್ಟಲಿಲ್ಲ? ಜನ ಇಲ್ಲೇ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಚಂದನ್ ಗೌಡ ಈ ಲೈವ್ಗೆ ಬರಬೇಕು.
ಫೋನ್ ಮುಖಾಂತರ ಆದ್ರೂ ಅಷ್ಟೇ ಬರ್ಬೇಕು. ಚಂದನ್ ಅವರು ನಮ್ಮ ಕಾರ್ಯಕ್ರಮ ಇನ್ ಕೇಸ್ ಗಮನಿಸ್ತಿದ್ರೆ ಅಥವಾ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ, ಅವರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನೋ ಯಾರಾದ್ರೂ ನಮ್ಮ ಈ ಡಿಬೇಟ್ ಅನ್ನ ಗಮನಿಸ್ತಾ ಇದ್ರೆ ನಿಮಗೆ ನಮ್ಮ ಆಫೀಸಿಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ಮ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಿ. ಹಬ್ಬ, ಅದ್ಯಾವುದೋ ಒಂದು ಚಾನಲ್ ನೋಡಿದೆ, ಸುಳ್ಳು ಹಸಿ ಸುಳ್ಳು ಹಸಿ ಹಸಿ ಸುಳ್ಳು. ಮೇಡಮ್, ಡಿಬೇಟ್ ನಡೆಯೋದೇ ನಿಮ್ಮದು 1 hour. ನೀವು ನನಗೆ ಕಾಲ್ ಮಾಡಿದ ಎಷ್ಟು ಹೇಳಿದ್ದು 50 ಸಲ ಕಾಲ್ ಮಾಡಿದ್ದೀರಿ ಅಂತ. ಮಿನಿಮಮ್ 1 ನಿಮಿಷಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೂ 2 ಸಲ ಕಾಲ್ ಮಾಡ್ಬೋದಾ? ನನ್ನ ಪ್ರಕಾರ ಒಂದು 40 ಸೆಕೆಂಡ್ ಬೇಕು ರಿಂಗ್ ಆಗಿ ಅದು ಕಟ್ ಮಾಡಿ ಉತ್ತರಿಸುತ್ತಿಲ್ಲ ಅಂತ ರಿಯಾಕ್ಷನ್ ಬರುತ್ತಲ್ಲ ಅಲ್ಲಿವರೆಗೆ. ನನ್ನ ಪ್ರಕಾರ ಇವರು ಒಂದು 30 ನಿಮಿಷ ಸಮಯವನ್ನು ನನಗೋಸ್ಕರನೇ ಮೀಸಲಿಟ್ರ. ಆ್ಯಕ್ಚುಲಿ ಪ್ರೂಫ್ ನನ್ನ ಹತ್ರ ಇದೆ, ಅವ್ರ ಹತ್ರ ಅಲ್ಲ. ಇವರು ಮಾಡಿದ್ದು ಕೇವಲ 4 ಸಲ ನನಗೆ ಕಾಲ್ನ ಪ್ಲೇ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಎಷ್ಟು ಗಂಟೆಲಿ ಮಾಡಿದ್ದು? ದಿಗ್ವಿಜಯ ನ್ಯೂಸ್ ಫೋನೋ GLB ಎನ್ನುವಂತಹ ಟ್ರೂ ಕಾಲರ್ ಹೆಸರು ತೋರ್ತಾ ಇರೋದು, ಇವರ ಫೋನೋ ಮಾಡಿರ್ತಾರಲ್ಲ ಅಲ್ಲಿಂದ, ಆ ನಂಬರ್ನಿಂದ ಬಂದಿರತಕ್ಕಂಥ ಕರೆ ನನಗೆ 7 ಗಂಟೆ 37 ನಿಮಿಷದಲ್ಲಿ ಒಂದು ಮಿಸ್ ಕಾಲು, ತಿರ್ಗಾ 7 ಗಂಟೆ 37 ನಿಮಿಷದಲ್ಲಿ ಇನ್ನೊಂದು ಮಿಸ್ ಕಾಲು, 2 ಮಿಸ್ ಕಾಲ್ ಬಂದಿದೆ ಒಂದು ನಂಬರಿಂದ. ಮತ್ತೆ ಇನ್ನೊಂದು ದಿಗ್ವಿಜಯ ನ್ಯೂಸ್ ಫೋನೋ ಅಂತಿದೆ, ಅದರಲ್ಲಿ ಬಂದಿರತಕ್ಕಂಥದ್ದು 7 ಗಂಟೆ 35 ನಿಮಿಷದಲ್ಲಿ ಒಂದು ಮಿಸ್ ಕಾಲು, 7 ಗಂಟೆ 36 ನಿಮಿಷದಲ್ಲಿ ಒಂದು ಮಿಸ್ ಕಾಲು. ಬಂದಿದ್ದು ಕೇವಲ 4 ಮಿಸ್ಡ್ ಕಾಲ್. ತುಂಬ ಜನ ಯಾಕೆ ಬ್ರೋ ನೀನು ಹೋಗ್ಲಿಲ್ಲ 50 ಸಲ ಫೋನ್ ಮಾಡಿದ್ರ ಅಂತಲ್ಲ ಅಂತೆಲ್ಲ ಕೇಳ್ತಿದ್ರಲ್ಲ, ಸತ್ಯನ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. ಯಾಕಾಗಾದ್ರೆ ನಾನು ಫೋನ್ ಎತ್ತಲಿಲ್ಲ? ಅದಕ್ಕೂ ಕಾರಣ ಐತೆ. 7 ಗಂಟೆ 18 ನಿಮಿಷದಲ್ಲಿ ಇವರದ್ದೇ ಚಾನಲ್ನ ಒಬ್ಬರು ಪತ್ರಕರ್ತರು ನನಗೆ ಫೋನ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಬರಬೇಕು ಡಿಬೇಟ್ಗೆ ಅಂತ ಹೇಳ್ತಾರೆ. ಮಧ್ಯಾಹ್ನನೂ ಕೂಡ ಅವರೇ ಕರೆದಿರ್ತಾರೆ ನಾನು ಹೇಳಿರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಸರ್, ನಾನು ಖಂಡಿತವಾಗಿಯೂ ಬರ್ತೀನಿ, ಆ ಹುಡುಗನ ನೀವು ಮುಖಾಮುಖಿಯಾಗಿ ಕೂರಿಸಿದ್ರೆ ನಾನು ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿರ್ತೀನಿ. 7 ಗಂಟೆ 18 ನಿಮಿಷದಲ್ಲಿ ನಾನು ಅವ್ರ ಹತ್ರ ಫೋನಲ್ಲಿ ಏನು ಮಾತಾಡಿದ್ದೀನಿ ಅನ್ನೋದನ್ನು ಕೂಡ ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಲೈವ್ ಜಾಯ್ನ್ ಆಗ್ತಾನೆ, ಲೈವ್ ಇದ್ರೆ ನೀವು ನಾನೀಗ ಗ್ಯಾರಂಟಿ ನ್ಯೂಸ್ಗೆ ಅವನು ಬರಕ್ಕಾಗಲ್ಲ ಅಂತ ಹೇಳೋನಲ್ಲ, ಅದನ್ನ ವಿಡಿಯೋ ಮಾಡ್ತಾ ಇದೀನಿ ಕುತ್ಕೊಂಡು. ಅದನ್ನ ಬೇಕಾದ್ರೆ ಆನ್ಲೈನ್ ಮಾಡ್ತೀನಿ, ಬೇಕಾದ್ರೆ ನೀವು ಅದು ಮಾಡಿ. ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಕುತ್ಕೊಂಡ್ಬಿಟ್ರೆ ನಾನು 1 hour ಆಗುತ್ತೆ ಮುಗಿಸೋಕೆ. ಅರ್ಥ ಮಾಡ್ಕೊಳ್ಳಿ, ನಾಳೆ ಸಿಗ್ತೀನಿ ಬೇಕಾದ್ರೆ, ನಾಳೆ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ. ಟೈಮ್ ಕೊಡಿ ನಮಗೆ ಅತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನಂತೂ ಅವನನ್ನ ಮುಖಾಮುಖಿ ಕೂರಿಸ್ದಾಗಲೇ ಮಾತಾಡೋದು, ಯಾವುದೇ ಚಾನಲ್ ಆದ್ರೂ ಪರವಾಗಿಲ್ಲ. ಅವನನ್ನ ಮುಖಾಮುಖಿ ಕೂರಿಸ್ಬೇಕು, ಅವನು ಗಾಳಿಲಿ ಗುಂಡೋಡ್ಕೊಂಡು ಓಡಾಯ್ತವನೆ, ಅವನು ದಾಖಲೆಗಳು ಕೊಡ್ತೀನಿ. ಅದು ಕಳ್ಳಾಟ ಆಡ್ತಾವ ಅಂತ ಗೊತ್ತಾಯ್ತು, ಅವ್ನ ಎದುರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಅರ್ಥ ಆಯ್ತಾ? ನಾನು ಯಾವುದೋ ಚಾನಲ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಹೆದರ್ಕೊಂಡು ಹೇಡಿನೂ ಅಲ್ಲ, ಏತ್ಲಾಂಡಿನೂ ಅಲ್ಲ, ಅದು ನಮ್ಮ ಬ್ಲಡ್ನ ಕಣದಲ್ಲೂ ಇಲ್ಲ. ಸೊ ಇವರು ಡಿಬೇಟ್ ಅಲ್ಲಿ ಮಾತಾಡಿದ್ದೇನೋ ಹಾಗಾದ್ರೆ ನಮ್ಮ ಆಫೀಸಿಂದ 50 ಬಾರಿ ಕಾಲ್ ಬಂದಿದೆ, ಹಾಗಾಗಿ ನಮ್ಮ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಿಕ್ ಸಾಧ್ಯ ಇಲ್ಲ. ದಯಮಾಡಿ ವಾಪಸ್ ಕಾಲ್ ಬ್ಯಾಕ್ ಮಾಡಿ. ನಿಮಗಾಗಿ 50 ಸಲ ಕರೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ. ನಾನು ಅವ್ರಿಗೆ ನೇರವಾದ ವಾಯ್ಸ್ ಯಾರ್ದು ಗೊತ್ತಾಯ್ತಾ? ಕರೆ ಕೊಡ್ತಾ ಇದ್ದೀನಿ. ತನಗೆ ಧೈರ್ಯ ಅನ್ನೋದಿದ್ರೆ, ನೈಜತೆ ಅನ್ನೋದೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಇದ್ರೆ ದಯಮಾಡಿ ರಿಪಬ್ಲಿಕ್ ಕನ್ನಡ ಒಂದು ಕಾಲ್ ಮಾಡಿ, ಕಾಲಲ್ಲಾದ್ರೂ ಅಟ್ಲೀಸ್ಟ್ ಜಾಯ್ನ್ ಆಗುತ್ತೆ. ಬರ್ಬೇಕು ತಾಕತ್ತು, ಎಂತ ವಿಡಿಯೋಗಳನ್ನ ಮಾಡಿದ್ರು, ಹಾಗಾದ್ರೆ ಅವ್ರಿಗೂ ಕೂಡ ತಾಕತ್ತಿದ್ರೆ ಬರಬೇಕು, ನೈಜತೆ ಅನ್ನೋದಿದ್ರೆ ಬರಬೇಕು, ಗಂಡಸೆ ಆಗಿದ್ರೆ ಬರಬೇಕು ಅಂತ ಹೇಳಿದ್ರು ಗೊತ್ತಾ ಯಾರೋ ಒಬ್ರು. ಆಲ್ರೆಡಿ ಹೊಂಟಾಯ್ತು ಬಿಡಿಯೋದು, ಸಾಕು ಅವರಿಗೆ ಕೊಟ್ಟಿರೋದು ಉತ್ತರ. ಸಿಕ್ಕಿರೋ ಸಾಧ್ಯತೆಗಳಿದೆಯಾ ಚಂದನ್ ಅವ್ರಿಗೆ? ಈ ಚಂದನ್ ಅವರು ಕೂಡ ನಾವು ಕೆಲವರ ಹೆಸರು ಹೇಳಿ, ಕೆಲ ಪೇಜ್ಗಳ ಹೆಸರು ಹೇಳಿ ಅವರಿಗೆ ಸುಖ ಸುಮ್ಮನೆ ನಮ್ಮ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಚಾನೆಲ್ಗಳ ಹೆಸರನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಆ ಬ್ರೇಕ್ ಟೈಮ್ ಅಲ್ಲಿ 7 ಬಾರಿ ಕರೆ ಮಾಡಿದ್ವಿ, ಚಂದನ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಬಹಳ ಬಿಸಿ ಇದ್ದಾರೆ. ಅವರೇ ನೀವು ಆರೋಪ ಮಾಡ್ತಿರೋದು ಅವಾಗ ಹೇಳಿದ್ದು 50 ಸಲ, ಬ್ರೇಕ್ ಆದ್ಮೇಲೆ 7 ಸಲ. ಸಾಕ್ಷ್ಯ ಏನಪ್ಪ? ಅವ್ರು ದುಡ್ಡಿಸ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಏನು? ಮೇಡಮ್, ಈ ಹಿಂದೆ ಅದೇ ಹೇಳಿದ್ನಲ್ಲ ಮೇಡಮ್, ಇದೇ ಚಂದನ್ ಗೌಡ್ರು 1.5 ವರ್ಷದ ಹಿಂದೆ ಇದೇ ಚೈನ್ ನಾಡ ಮಾಡಿದವರು ಇವಾಗ 1.5 ವರ್ಷ ಆದ್ಮೇಲೆ 20 ರಿಂದ 25 ವಿಡಿಯೋ ಬಿಟ್ಟಿದ್ರು ಅವರ ಚಾನಲ್ ಅಲ್ಲಿ. 20 ರಿಂದ 25 ವಿಡಿಯೋಗೆ 50-60 ಲಕ್ಷ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅವ್ರ ಮೇನ್ ಇನ್ಕಮ್ ಇದ್ದಿದೆ ಯೂಟ್ಯೂಬ್. ಒಂದ್ ಕೆಲಸ ಮಾಡೋಣ ಸರ್, ಮತ್ತೊಮ್ಮೆ ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೇನೆ ಚಂದನ್ ಅವ್ರಿಗೆ. ಇವತ್ತಿನ ಡಿಬೇಟ್ ಅಂತೂ ಬರ್ಲಿಲ್ಲ, ನಾಳೆನಾದ್ರೂ ಬನ್ನಿ. ಮತ್ತೆ ಇವರೆಲ್ಲರೂ ಕೂಡ ಈಗೇನು ಸುಮಂತ್ ಅವ್ರು ಜಾಯ್ನ್ ಆಗಿದ್ದಾರೆ ಅಥವಾ ಚಂದನ್ ಅವ್ರು ಯಾವಾಗ ಬರ್ತಾರೋ ಅವಾಗ ಒಂದು ಡಿಬೇಟ್ ಮಾಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಅಪರಾಧಿಗಳಿಗೂ ಹಾಗೆ ಕ್ಷೇತ್ರಕ್ಕೂ ವ್ಯತ್ಯಾಸ ಇದೆಯಪ್ಪ. ನಿಮಗೆ ಆಕ್ಷೇಪ ಇರೋದು ಅಲ್ಲಿರೋ ವ್ಯಕ್ತಿಗಳ ಮೇಲೆ, ಆದ್ರೆ ವ್ಯಕ್ತಿಗಳ ಬಗ್ಗೆ ಮಾಡಿ ಯೂಟ್ಯೂಬ್ ವಿಡಿಯೋನೋ ಲೈಕ್ಸ್ ವ್ಯೂವೋ, ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ದುಡ್ಡಿಸ್ಕೊಳ್ತೀರಿ, ಅದು ಹಿಂದೂಗಳಿಗಾಗಿ ಅಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ವರ್ಡ್ ಐತಲ್ಲ, ಇದು ರಕ್ತ ಕುದಿಸ್ತೈತೆ. ಅಪಪ್ರಚಾರ ಮಾಡೋದಕ್ಕೆ ದುಡ್ಡಿಸ್ಕೊಳ್ತೀರಿ, ಹಿಂದೂ ಧರ್ಮದ ವಿರುದ್ಧ ಅಂತ ಇವ್ರು ಬಳಸಿದ್ರಲ್ಲ ಮೇಡಮ್, ಇದಕ್ಕೆ ರಕ್ತ ಕುದಿಯುತ್ತೆ ಕೇಳಿದಾಗ ಸಡನ್ ಆಗಿ. ಯಾಕೆಂತಂದ್ರೆ ನಾವು ತಪ್ಪೇ ಮಾಡಿರಲ್ಲ ನೋಡಿ. ಕೆಲವರು ಹೇಳ್ಬೋದು ನನ್ನನ್ನು, ಏನು ಚಂದನ್ ಫ್ರಸ್ಟ್ರೇಷನ್ ಆಗ್ತೀನಿ, ತಪ್ಪು ಮಾಡಿಲ್ಲ ನಾನು ಆರಾಮಾಗಿ ಫೇಸ್ ಮಾಡ್ಬೋದಲ್ಲ ಅಂತ. ನಾನು ನಿಮ್ಮನ್ನೇ ಕೇಳ್ತೀನಿ, ನಿಮ್ಮ ಮೇಲೆ ಯಾರೋ ಒಬ್ಬ ತಂದು ಗೂಬೆ ಕೂರಿಸ್ತಾನೆ, ಗೂಬೆ ಕೂರಿಸ್ಬಿಟ್ಟು ಇಡೀ ಊರಿಗೆಲ್ಲ ಸಾರ್ಕೊಂಡ್ ಬರ್ತಾ ಇರ್ತಾನೆ, ಅಂತ ಟೈಮಲ್ಲಿ ನಿಮ್ಗೆ ಕೋಪ ಬರಲ್ವಾ? ನಕ್ಕೊಂಡಿರೋಂಥವ್ರು ಯಾರು ಗೊತ್ತಾ? ನಮಾಖರಾಮ್ಗಳು. ಕೋಪ ತೋರಿಸ್ಕೊಳ್ಳೋರು ಯಾರು ಗೊತ್ತಾ? ಸತ್ಯದ ಹಾದಿಯಲ್ಲಿರ್ತಕ್ಕಂಥವ್ರು ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಮ್ಮ ಮೇಲೆ ಹಿಂಗೆ ಅಪಪ್ರಚಾರ ಮಾಡ್ತಾರಲ್ಲ ಅಂತಲ್ಲ, ಅವ್ರ ಮುಖದಲ್ಲಿ ಕೋಪ ಸಹಜವಾಗಿ ಬಂದೇ ಬರುತ್ತೆ, ಉದ್ವೇಗಕ್ಕೆ ಸಾಮಾನ್ಯವಾಗಿ ಒಳಗಾಗೇ ಆಗ್ತೀವಿ. ಈಗ ಮೇಡಮ್ ಅವರು ಹೇಳ್ಬಿಡ್ರಿ ಇಮಿಡಿಯೇಟಾಗಿ, ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ನೀವು ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಇದಕ್ಕೋಸ್ಕರ ಮಾಡ್ಬಿಡ್ತೀರಾ ನೀವು, ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಅವ್ರು ಹೇಳಿದ್ರು ಆಲ್ವೇಸ್ ವೆಲ್ಕಮ್, ಅವ್ರನ್ನ ಬೇರೆ ದಿನವೂ ಕೂಡ ನಾವು ಕಾಯ್ತೀವಿ ಅಂತ. ಇದೇ ದಿಗ್ವಿಜಯ ಆರ್ ಕನ್ನಡಕ್ಕೆ
2 ಸಲ ಫೋನ್ ಮಾಡಿದ್ದೀನಿ ರಿಪೋರ್ಟರ್ಗಳಿಗೆ, ಯಾವಾಗ ಬರಲಿ ಅಂತ. ಆಡಿಯೋ ಪ್ರಸಾರ ಮಾಡ್ತೀನಿ, ಅದನ್ನು ಕೇಳಿ. ಹೇಳಿ 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 ಏನು ಹೇಳಿ. ಸ್ಮಿತಾ ರಂಗನಾಥ್ ಮೇಡಮ್ ಅವರು ಹಾಂ ಸರ್. ನಿಮ್ಮ ಡಿಬೇಟ್ ಅಲ್ಲಿ ಹಾಂ ಚಂದನ್ ಅವರಿಗೆ 50 ಸಲ ಕಾಲ್ ಮಾಡಿದ್ದೀವಿ, ರೆಸ್ಪಾಂಡ್ ಮಾಡ್ತಿಲ್ಲ ಹಾಂ ಹಾಂ ಅಂತ ಹೇಳಿದ್ದು ನಿಜಾನಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಅದನ್ನ ಡಿಬೇಟ್ನ ಪೂರ್ತಿ ನೋಡಿಲ್ಲ. ಒಂದು ಎರಡನೇದು ಫೋನ್ ಕಾಲ್ನಲ್ಲಿ ಟ್ರೈ ಮಾಡಿರ್ತಾರೆ ಸರ್. ಏನಾಗಿರುತ್ತೆ ನಿಮಗೆ ಕಾಲ್ ಮಾಡುವಾಗ ಕಾಲ್ ಕನೆಕ್ಟ್ 4 ಸಲ ಫೋನ್ ಮಾಡಿದ್ದಾರೆ. ಹಾಂ ಹಾಂ ನಾನು ಆ 4 ಸಲ ಫೋನ್ ಮಾಡಿದಾಗ ನಾನು ರೆಕಾರ್ಡಿಂಗ್ ಅಲ್ಲಿ ಇದ್ದೆ. ಹಾಂ 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 ಆ 4 ಸಲ ಫೋನ್ ಎತ್ತಿಲ್ಲ ಅನ್ನೋ ಕಾರಣಕ್ಕೆ 50 ಸಲ ಫೋನ್ ಮಾಡಿದೀವಿ, ಅವರು ಬಹುಶಃ ಏನೋ ಮಾಡ್ಕೊಂಡು ಕೂತಿರ್ಬೋದು ಅಂತ ಅಂದ್ಬಿಟ್ರೆ ಏನ್ ಅರ್ಥ? ಅದು ಸಾಮಾಜಿಕವಾಗಿ ಏನ್ ಪರಿಣಾಮ ಬೀರುತ್ತೆ? ಅದು ಮಿಸ್ಕಮ್ಯುನಿಕೇಶನ್ ಏನೋ ಆಗಿರುತ್ತೆ. ನೀವು ಒಂದ್ ಕೆಲಸ ಮಾಡಿ ಸರ್, ನಾಳೆ ಹುಡುಗ ಬರ್ತಾನಲ್ಲ ಸರ್ ಸ್ಟೇಷನ್ಗೆ, ಹಾಂ ನಾಳೆ ಅವನು ನಾನು ನೀವು ಒಟ್ಟಿಗೆ ಹೋಗಿ ನಿಮ್ಮ ಸ್ಟುಡಿಯೋದಲ್ಲಿ ಲೈವ್ ಕೂತ್ಕೊಳ್ಳೋಣ. ಇಲ್ಲ ಇಲ್ಲ ನಿಜ, ನಾನು ಅದ್ರಲ್ಲಿ ಏನು ಎರಡು ಮಾತಿಲ್ಲ. ದಯವಿಟ್ಟು ಬಿಡಬೇಡಿ ಲೈವ್ಗೆ ಇಲ್ಲ 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 ನಾನು ಬಿಡೋದೇ ಇಲ್ಲ. ಸೊ ರಿಯಾಲಿಟಿ ನಮ್ಮ ಜನಕ್ಕೆ ಅರ್ಥ ಆಗೈತೆ. 9 ಲಕ್ಷ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡಿರೋದನ್ನು ನಿನ್ನೆ ಮೊನ್ನೆಯಿಂದಲ್ಲ, 2018ನೇ ಇಸವಿಯಿಂದ ಸರಿ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ 7 ವರ್ಷದ ಸತತ ಪರಿಶ್ರಮದಿಂದ, ಕಠಿಣ ಪರಿಶ್ರಮದಿಂದ ಸಂಪಾದನೆ ಮಾಡಿರೋದು. ನಿನ್ನೆ ಮೊನ್ನೆ ಯಾವುದೋ ಬಿಡ್ಗಾಸ್ಕೋ ಅಥವಾ ಇನ್ಯಾವುದಕ್ಕೋ ಷಡ್ಯಂತ್ರಕ್ಕೋ ಒಳಗಾಗಿ ಸಂಪಾದನೆ ಮಾಡಿರೋದಲ್ಲ ಜನನ. ಆ ಜನನ ಸಂಪಾದನೆ ಮಾಡಿರೋದು ಕಠಿಣವಾದಂಥ ಹಾದಿಯಲ್ಲಿ. ಹಾಗಾಗಿ ನೀವು ನನ್ನ ಮೇಲೆ ಏನೇ ಕೆಸರೆಚ್ಚಕ್ಕೆ ಟ್ರೈ ಮಾಡಿದ್ರು, ಏನೇ ಅಪಪ್ರಚಾರ ಮಾಡೋಕ್ಕೆ ಟ್ರೈ ಮಾಡಿದ್ರು, ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದೇ ಜನ ನಿಮಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಮೇಡಮ್, ನಿಮ್ಮ ಚಾನಲ್ಗೆ ನೀವು ಬರಲಿ ಅಂತ ನೀವು ನನ್ನನ್ನು ಆಹ್ವಾನ ಮಾಡಿದ್ರಲ್ಲ, ಎಷ್ಟು ಸಲ ಕೇಳಿದ್ದೀನಿ ಮೇಡಮ್, ನಿಮ್ಮ ನಂಬರ್ ಕೇಳಿದ್ದೀನಿ. ಆ್ಯಂಡ್ ಇನ್ನೊಂದು, ನಿಮ್ಮ ಚಾನಲ್ನ ಸಂಪಾದಕರಾದಂಥ ಮೇಡಮ್ ಅವರು, ಶೋಭಾ ಮಳವಳ್ಳಿ ಮೇಡಮ್ ಅವರು, ಅವ್ರ ಮೇಲೆ ತುಂಬ ಗೌರವ ಇದೆ. ನಾನು ಅವ್ರನ್ನ ಫೇಸ್ಬುಕ್ಕಲ್ಲಿ ಅನುಯಾಯಿ, ಅವ್ರನ್ನ ಫಾಲೋ ಮಾಡ್ತಿರ್ತೀನಿ. ಅವರು ಬರೆಯತಕ್ಕಂಥ ಬರವಣಿಗೆಗಳಾಗಿರ್ಬೋದು ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀನಿ. ಎಷ್ಟೋ ಅವರ ಬರವಣಿಗೆಗಳ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ನಿಜ ಜೀವನಕ್ಕೆ ಸಂಬಂಧಪಟ್ಟಾಗೆ ಪ್ರತಿದಿನವೂ ಕೂಡ ಅವರು ಕೈ ಬರವಣಿಗೆಯಲ್ಲಿ ಬರೆದೋದನ್ನು ಪೋಸ್ಟ್ ಮಾಡ್ತಾರಲ್ಲ, ಆ ಮೇಡಮ್ ಅವ್ರಿಗೆ ಹೇಳೋದೊಂದೇ, ನಿಮ್ಮ ಚಾನಲ್ನಲ್ಲಿ ಖಂಡಿತವಾಗಿಯೂ ನೀವು ಆ ಸ್ಥಾನಕ್ಕೆ ಹೋಗಿ ಸಂಪಾದಕ ಸ್ಥಾನಕ್ಕೆ ಹೋಗಿ ಕೂತ ಮೇಲೆ ಮೇಡಮ್ ಜವಾಬ್ದಾರಿ ಹೆಚ್ಚಾಗಿರುತ್ತೆ ನಿಮ್ಗಳಿಗೆ. ಅದರಲ್ಲೂ ನನಗಿದ್ದಂಥದ್ದು, ನೀವು ಅಲ್ಲಿ ನೀಟಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀರಾ, ಒಂದು ಒಳ್ಳೆ ಸಂಸ್ಥೆಯನ್ನು ಅಲ್ಲಿ ನಿಭಾಯಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಥ ನಿರೂಪಕರಿಂದ ನಿಜಕ್ಕೂ ಚಾನಲ್ಗೂ ಕೆಟ್ಟ ಹೆಸರು ಬರುತ್ತೆ. ನೀವು ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ರಿಂದ ನಮ್ಮಂಥವರಿಗೆ, ನೋಡುವಂಥವರಿಗೆ, ಶೋಭಾ ಮೇಡಮ್ ಆ ಜಾಗದಲ್ಲಿ ಕೂತ್ಕೊಂಡು ಬಹುಶಃ ಇದನ್ನು ಥಿಂಕ್ ಮಾಡ್ಬೋದಿತ್ತಲ್ವಾ ಅಂತ ಅನಿಸುತ್ತೆ ಮೇಡಮ್. ನಿಮ್ಮ ಮೇಲೆ ತುಂಬ ಗೌರವ ಇದೆ. ನಮ್ಮ ಮಂಡ್ಯ ಜಿಲ್ಲೆ ಹೆಣ್ಮಗಳು, ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ಇಂಥವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಲಿಲ್ಲ ಅಂತಾರೆ ನಾಳೆ ದಿನ ಕಷ್ಟ ಆಗುತ್ತೆ ಮೇಡಮ್. ಜನ ನಿಂತಲ್ಲಿ ಕೇಳ್ತಾರೆ, ಏನಪ್ಪ ಈ ಅಮ್ಮ ಈ ರೀತಿ ಸುಳ್ಳು ಹೇಳ್ತಾರೆ ಅಂತ. 50 ಸಲ ಫೋನ್ ಮಾಡೋದಕ್ಕೆ ಸಾಧ್ಯನಾ ಮೇಡಮ್? ನಾನು ನಿಮ್ಮನ್ನೇ ಕೇಳ್ತೀನಿ. ನಿಮ್ಮದೇ ಚಾನಲ್ನ ಒಬ್ಬರು ರಿಪೋರ್ಟ್ ಹೇಳ್ತಾರೆ, ಏನೋ ಮಿಸ್ಕಮ್ಯುನಿಕೇಶನ್ ಆಗಿಬಿಟ್ಟಿದೆ ಬಿಡಿ ಬ್ರೋ ಅಂತ ಹೇಳ್ತಾರೆ. ಮೇಡಮ್ ಏನು ಗೊತ್ತಾ, ಸುಳ್ಳನ್ನ ರಪ್ಪ ಅಂತ ಪ್ರಸಾರ ಮಾಡಿಬಿಡ್ಬೋದು. ಮನೆಗೆ ಹೋಗಿ ಅದನ್ನು ಇಲ್ಲ ನಾವು ಹೇಳಿ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾರ್ದೋ ಮರ್ಯಾದೆಯನ್ನು ಕಳೆಯುವಂತಹ ಬರದಲ್ಲಿ ನಮ್ಮ ಮರ್ಯಾದೆಯನ್ನು ನಾವು ಕಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ಬೇಕಿತ್ತು. ಒಳ್ಳೆಯದಾಗಲಿ ಎಲ್ರಿಗೂ.